ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 47ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಡ್ಯಾಡ್, ಇವತ್ತಿಂದನೇ ನಮ್ಮ ಹುಡುಗಿ ಕೋದಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಮುಖದ ತುಂಬ ವ್ಯಂಗ್ಯನಗೆ ಹರಿಸುತ್ತಾ ಹೇಳಿದ ಪ್ರಿನ್ಸ್. ಸನಿ, ಡೋಂಟ್ ವೇಸ್ಟ್ ಟೈಮ್, ಇವತ್ತೇ ಆ ಕೋದಂಡನ ಕತೆ ಮುಗಿಸ್ಬಿಡೋಕೆ ಹೇಳು, ರೋಷದಿಂದ ಹೇಳಿದ ಜಾನ್. ನೋ ನೋ ಡ್ಯಾಡ್, ನಾನು ಹೇಳಿದೆ ಅಲ್ವಾ, ಆ ಕೋದಂಡ ಮತ್ತು ಆ ಅಜಯ್ ಜೊತೆಗೆ ಆ ನನ್ನ ಪ್ರೇಯಸಿ ಅಂಜು ಎಲ್ಲ ಎಲ್ಲ ನರಳಬೇಕು. ಅವನನ್ನು ಇಂಚಾಗಿ ಕೊಲ್ತೀನಿ. ಆ ಕೋದಂಡನ ನರಳಾಟ ನೋಡಿ ಎಲ್ಲರೂ ಕೊರಗಬೇಕು. ಅಷ್ಟೇ ಅಲ್ಲ, ಆ ಮುಕ್ತಾಗೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅವಳು ಬದುಕಲೂಬಾರ್ದು, ಸಾಯಲೂಬಾರ್ದು, ಆ ರೀತಿ ಮಾಡಿದ್ದೀನಿ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇದ್ದರೂ ನರಳ್ತಾ ಇರಬೇಕು ಅವಳು. ಅಪ್ಪ ಅಮ್ಮ ಇಬ್ಬರು ನರಳ್ತಾ ಇದ್ದರೆ ಅವ್ರ ಮಕ್ಕಳು ಖುಷಿಯಾಗಂತೂ ಇರಲ್ಲ ಅಲ್ವಾ, ಹೇಳಿದ ಪ್ರಿನ್ಸ್ ಮುಖದಲ್ಲಿ ದ್ವೇಷ ತಾಂಡವವಾಡುತ್ತಿತ್ತು. ಇದ್ಯಾಕೋ ರಿಸ್ಕಿ ಅನ್ನಿಸ್ತಾ ಇದೆ ಪ್ರಿನ್ಸ್, ಒಂದೇ ಏಟಿಗೆ ಮುಗಿಸ್ಬಿಡು, ಡಿಲೇ ಮಾಡೋದು ಬೇಡ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಜಾನ್ ಮನಸ್ಸೇಕೋ ಕೇಳನ್ನು ಶಂಕಿಸಿತು. ಡ್ಯಾಡ್, ಜಸ್ಟ್ ಶಟ್ ಅಪ್, ನೀನು ಇಲ್ಲಿ ಒಳಗೆ ಕೂತು ನನಗೆ ಗೈಡ್ ಮಾಡೋಕೆ ಬರಬೇಡ, ನನಗೆಲ್ಲ ಗೊತ್ತಿದೆ, ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ನೋಡು ಎಂದು ರೇಗಿ ತನ್ನ ಕೆಲಸ ಸಾಧಿಸಲು ಹೊರಟನು ಪ್ರಿನ್ಸ್. ನನಗೇನೋ ಇನ್ನು ಅವರ ಆಸೆ ಬಿಡೋದೇ ಲೇಸು ಅನ್ನಿಸ್ತಾ ಇದೆ. ಇನ್ನೆಷ್ಟೇ ಕಾಲ ಇದ್ರೋರು ಜೀವಂತ ಶವ ಅಷ್ಟೇ, ಉಸಿರಾಡ್ತಾ ಇದ್ದಾರೆ, ಸ್ಪರ್ಶದ ಅನುಭೂತಿ ಆಗುತ್ತೆ, ಶ್ರವಣ ದೃಷ್ಟಿ ಎರಡೂ ಶಕ್ತಿನೂ ಇದೆ. ಆದರೆ ನಿಮ್ಮ ಯಾವುದೇ ಮಾತಿಗೂ ಅವರು ಪ್ರತಿಕ್ರಿಯೆ ತೋರಿಸೋಕ್ಕಾಗೋದಿಲ್ಲ. ದೇಹದ ಒಳಗಿನ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾಯಿದೆ, ಆದರೆ ಚಲನ ಶಕ್ತಿ, ಸ್ಪಂದಿಸೋ ಶಕ್ತಿ ಪೂರ್ತಿಯಾಗಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಇನ್ನು ಆಸ್ಪತ್ರೆಯಲ್ಲಿದ್ದರೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ. ಮುಕ್ತಾಳನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಹೀಗೆ ಹೇಳಿದಾಗ ಅಜಯ್ ಸೋತ ಭಾವದಲ್ಲಿ ಕಣ್ಣು ಮುಚ್ಚಿ ಕುಳಿತ. ಡಾಕ್ಟರ್ ಮತ್ತೆ ಮಾತು ಮುಂದುವರಿಸುತ್ತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಅಜಯ್, ಬಟ್ ಐ ಆಮ್ ಹೆಲ್ಪ್ಲೆಸ್. ಇನ್ಮೇಲೆ ಮುಕ್ತ ಇಲ್ಲಿರೋದು ವೇಸ್ಟ್, ಮನೆಗೆ ಶಿಫ್ಟ್ ಮಾಡಿಸ್ಬಿಡಿ ಎಂದರು. ಸರಿ ಡಾಕ್ಟರ್, ಬಟ್ ನಾನು ಇದ್ರ ಬಗ್ಗೆ ಮನೇಲಿ ಮಾತಾಡಬೇಕು. ನಿಮಗೆ ನಮ್ಮನೆ ಎಲ್ಲ ವಿಷಯಗಳು ಗೊತ್ತಿರೋದೆ, ಒಂದು ಸಾರಿ ಎಲ್ಲರ ಅಭಿಪ್ರಾಯನ ತಗೊಂಡು ಆಮೇಲೆ ಎಂದು ಹೇಳಿದಾಗ ಡಾಕ್ಟರ್, ಓಕೆ ಹಾಗೆ ಮಾಡಿ, ಆದರೆ ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿ ಎಂದು ಹೇಳಿ ಹೊರಟು ಹೋದರು. ತನ್ನ ವಾರ್ಡ್ನಲ್ಲಿ ಮಲಗಿದ್ದ ಮುಕ್ತಾಳ ಬಳಿ ಬಂದು ನಿಂತ ಅಜಯ್, ಅಮ್ಮ ಎಂದು ಮೃದುವಾಗಿ ಕರೆದ. ಮುಕ್ತಾಳಲ್ಲಿ ಯಾವ ಚಲನೆಯೂ ಕಾಣಲಿಲ್ಲ. ಮರದ ಕೊರಡಿನಂತೆ ಜೀವಂತ ಬೊಂಬೆಯಂತೆ ಮಲಗಿದ್ದಳು ಮುಕ್ತ. ತನ್ನ ಧ್ವನಿ ಅವಳನ್ನು ತಲುಪುತ್ತದೆ ಎಂದು ತಿಳಿದಿತ್ತು. ಅಮ್ಮ, ಐ ಲವ್ ಯು ಎಂದಷ್ಟೇ ಹೇಳಿ ಕಣ್ಣು ತುಂಬಿಕೊಂಡು ಹೊರಟ ಅಜಯ್. ಚಾರು, ಆ ಹೊಸ ನರ್ಸ್ ಮೇಲೆ ಒಂದು ಕಣ್ಣಿರಲಿ, ಇನ್ನು ಸ್ವಲ್ಪ ದಿನ ಅವಳ ಜೊತೆನೇ ಇರು, ಅಜಯ್ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ ಚಾರುವಿಗೆ. ಸರಿ, ಜೊತೆಗೇ ಇರ್ತೀನಿ. ಮಾವನಿಗೆ ಆ ಹೊಸ ನರ್ಸ್ ಅಭ್ಯಾಸ ಆಗೋವರೆಗೂ ಎನ್ನುತ್ತಿದ್ದವಳ ಮಾತನ್ನು ತಡೆದು, ಆ ಹೊಸ ನರ್ಸು ಪ್ರಿನ್ಸ್ ಕಡೆಯವಳು ಎಂದ ಅಜಯ್. ಪಕ್ಕದಲ್ಲೇ ಬಾಂಬ್ ಬಿದ್ದಂತೆ ಅದುರಿದಳು ಚಾರು. ಅಯ್ಯೋ ಹೌದಾ, ಮತ್ತ್ಯಾಕೆ ಅವಳನ್ನು ಸೇರಿಸ್ಕೊಳ್ತಾ ಇದ್ದೀರಾ, ಅವಳನ್ನು ದೂರ ಇಡಿ, ಸಣ್ಣಗೆ ಚೀಲ್ದಳು. ಅವಳು ಬರಬೇಕು, ಅವಳಿಂದ ಮಾತ್ರ ಪ್ರಿನ್ಸ್ ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಆದರೆ ನಿನ್ನ ಗಮನ ಕೂಡ ಅವಳ ಮೇಲೆ ಇರಲೇಬೇಕು, 24 ಗಂಟೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರಲೇಬೇಕು ಎಂದ ಅಜಯನ ಮಾತಿಗೆ ಚಿಂತೆಯಿಂದಲೇ ತಲೆ ಆಡಿಸಿದಳು ಚಾರು. ಅಂಜು, ಅಲ್ಲಿ ಎಲ್ಲ ಹೇಗಿದ್ದಾರೆ? ಗುಡ್ಡದ ಮೇಲೆ ನಿಂತು ಮೊಬೈಲ್ ಹಿಡಿದಿದ್ದ ಅಭಿ ಎಂದವಳ ಕಣ್ಣಲ್ಲಿ ಭತ್ತದ ತೊರೆ. ಏನಾಯಿತು, ಯಾಕೆ ಧ್ವನಿ ಒಂಥರ ಇದೆ, ಅಳ್ತಾ ಇದೆಯಾ? ತುಸು ಗಾಬರಿಯಿಂದ ಕೇಳಿದ. ಅಭಿ, ಅಮ್ಮ ಅಮ್ಮ ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಏನಾಯಿತು ಅಮ್ಮಂಗೆ? ಅತ್ತಲಿಂದ ನುಡಿದವನ ದನಿಯಲ್ಲೂ ಗಾಬರಿ. ಅಂಜು ಏನೂ ಮಾತನಾಡದೇ ಇದ್ದದ್ದು ಕಂಡು, ಇರು ವಿಡಿಯೋ ಕಾಲ್ ಮಾಡ್ತೀನಿ ಎಂದು ವಿಡಿಯೋ ಕಾಲ್ ಮಾಡಿದ. ಎಷ್ಟೋ ದಿನಗಳ ಮೇಲೆ ಒಡ ಹುಟ್ಟಿದವಳನ್ನು ಕಂಡು ಅಭಿಯ ಮನಸ್ಸು ತುಂಬಿ ಬಂದಿತ್ತು. ಏನಾಯ್ತಂಜು,
ಯಾಕಿಷ್ಟು ಅಳ್ತಾ ಇದೆಯಾ? ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ. ಅಮ್ಮಂಗೇನಾಗಿದೆ ಎಂದವನ ಮಾತಿಗೆ ಉತ್ತರ ಕೊಡಲು ಆಗದೆ ಬಿಕ್ಕಿದಳು. ನೀನು ಹೀಗೆ ಅಳ್ತಾ ಇದ್ರೆ ಹೇಗೆ? ಏನಾಯಿತು ಅಂತ ಹೇಳಬಾರ್ದಾ? ಅಭಿಯ ತಾಳ್ಮೆ ಸತ್ತು ಸ್ವಲ್ಪ ಜೋರಾಗಿ ಕೇಳಿದನು. ಅಂಜು ಮುಸುಮುಸು ಅಳುತ್ತಲೇ ಮುಕ್ತಾಳ ಬಗ್ಗೆ ಎಲ್ಲವನ್ನೂ ಹೇಳಿದಳು. ಅಷ್ಟರಲ್ಲೇ ಅಜಯ್ ಕೂಡ ಅಲ್ಲಿಗೆ ಬಂದಿದ್ದ. ಓ ಅಭಿ, ನಾನೇ ನೀನು ಕಾಲ್ ಮಾಡೋಣ ಅಂತಿದ್ದೆ. ಪರದೆಯ ಮೇಲೆ ಅಣ್ಣ ತಮ್ಮ ಒಬ್ಬರನ್ನೊಬ್ಬರು ಕಂಡು ಭಾವುಕರಾದರು. ಕ್ಷಣ ಇಬ್ಬರ ಕಣ್ಣ ಅಂಚು ಹಸಿಯಾಗಿತ್ತು. ಬಹಳ ಕಾಲದ ನಂತರ ಒಬ್ಬರನ್ನೊಬ್ಬರು ನೋಡಿ ಒಂದು ಕ್ಷಣ ಇಬ್ಬರಿಗೂ ಮಾತೇ ಹೊರಡಲಿಲ್ಲ. ಇದ್ದಿದ್ದರಲ್ಲಿ ಅಜಯ್ ಬೇಗನೆ ಸಾವರಿಸಿಕೊಂಡು, ಅಂಜು ನಿಂಗೆಲ್ಲ ಹೇಳಿರಬೇಕಲ್ಲ, ಮುಕ್ತಾನ ಮನೆಗೆ ಕರ್ಕೊಂಡು ಹೋಗಿ ಇನ್ನು ಆಸ್ಪತ್ರೆಯಲ್ಲಿ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ನೀನು ಯಾವಾಗ ಬರ್ತೀಯಾ? ಅಪ್ಪನ ಮತ್ತು ಅವರನ್ನು ಒಂದೇ ಕಡೆ ಇರಿಸೋದು ಒಳ್ಳೆಯದಲ್ಲ ಅಂತ ನಂಗೆ ಅನಿಸುತ್ತೆ. ಅಪ್ಪ ಅವರನ್ನು ನೋಡಿದಷ್ಟು ಉದ್ವೇಗಕ್ಕೊಳಗಾಗ್ತಾರೆ ಎಂದು ಹೇಳಿ ಒಂದು ಕ್ಷಣ ಮಾತು ನಿಲ್ಲಿಸಿದ. ಅಜಯ್, ಇಬ್ಬರನ್ನೂ ಇಂಡಿಯಾ ಕರ್ಕೊಂಡು ಬರೋದಕ್ಕಾಗುತ್ತಾ ಎಂದ ಅಭಿಯ ಕಡೆ ಅಚ್ಚರಿಯಿಂದ ನೋಡಿದ ಅಜಯ್. ಇಂಡಿಯಾಕ್ಕ? ಯಾಕೆ? ಅಯ್ಯೋ ಬೇಡ. ಅಜಯ್ಗೆ ಇದು ತೀರಾ ಅನಿರೀಕ್ಷಿತವಾದ ಮಾತಾಗಿತ್ತು. ಅಜಯ್, ಅಜ್ಜ ಅಜ್ಜಿ ಅವ್ರ ಮಗನ ನೋಡಬೇಕು ಅಂತ ಉಸಿರು ಹಿಡಿದು ಕಾಯ್ತಾ ಇದ್ದಾರೆ. ಅವರಿಬ್ಬರು ಭೇಟಿ ಮಾಡಿಸೋದು ಬೇಡವಾ? ಇಂಡಿಯಾಗೆ ಕರ್ಕೊಂಡು ಬಂದ್ಬಿಡು. ಮುಂದೆ ಏನಾಗುತ್ತೆ ನೋಡೋಣಂತೆ ಏನೋ ನಿಶ್ಚಯ ಮಾಡಿಕೊಂಡು ಹೇಳಿದ ಅಭಿ. ನನಗ್ಯಾಕೋ ಇದು ತುಂಬ ರಿಸ್ಕಿಯಾದ ಡಿಸಿಷನ್ ಅನ್ನಿಸ್ತಾ ಇದೆ. ಅಪ್ಪನಲ್ಲಿ ಕರ್ಕೊಂಡು ಬಂದಾಗ ಅಲ್ಲಿ ಈಗ ಇವರಿರೋ ಸ್ಥಿತಿ ನೋಡಿ ಯಾರಿಗಾದರೂ ತೊಂದರೆ ಆದರೆ ಅಲ್ಲಿ ಎಂದವನ ಮನದಲ್ಲಿನ ವ್ಯಥೆ ವಯಸ್ಸಾದವರು ಇಷ್ಟು ದೊಡ್ಡ ಆಘಾತ ತಡೆಯಲಾರರು ಎಂಬುದಾಗಿತ್ತು. ಅಭಿ ಕೂಡ ಅದರ ಬಗ್ಗೆ ಯೋಚಿಸತೊಡಗಿದ. ಅಜ್ಜ ಅಜ್ಜಿ ಇಬ್ಬರಿಗೂ ಅಪ್ಪನ ದೇಹಸ್ಥಿತಿ ಬಗ್ಗೆ ಹೇಳಿ ಮಾನಸಿಕವಾಗಿ ಅವರನ್ನು ತಯಾರು ಮಾಡಿರ್ತೀನಿ. ಅವರು ತಯಾರಿದ್ದಾರೆ ಅನ್ನಿಸ್ದಾಗ ಹೇಳ್ತೀನಿ, ನೀವು ಇಲ್ಲಿಗೆ ಬರೋಕ್ಕೆ ರೆಡಿಯಾಗಿರಿ ಎಂದವನ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದ ಅಜಯ್. ಅಜ್ಜಿ, ಸದ್ಯದಲ್ಲೇ ನಿಮ್ಮನ್ನು ನೋಡೋದಕ್ಕೆ ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ ಅಭಿ ಹೇಳಿದಾಗ ಜಾನಮ್ಮನ ಹೃದಯ ಢವಢವ ಹೊಡೆದುಕೊಳ್ಳತೊಡಗಿತು. ಯಾರಪ್ಪ ಅದು? ನನ್ನನ್ನು ನೋಡಕ್ಕೆ ಬರ್ತಾ ಇರೋದು ಎಂದರು ನಗುತ್ತಾ ಯಶೋದಜ್ಜಿ. ನಿಮಗೆ ತುಂಬ ಬೇಕಾದವರು. ಅಭಿ ತನ್ನ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ. ಹೌದಾ? ನಂಗೆ ಬೇಕಾದವರು? ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ನಂಗೆ ಬೇಕಾದವ್ರು ಬರೋವರೆಗೂ ಈ ಉಸಿರು ಇರುತ್ತೋ ಇಲ್ವೋ ಎಂದರು. ಹಾಗ್ಯಾಕಂತೀರ ಅಜ್ಜಿ? ನೀವು 100 ವರ್ಷ ನಿಮ್ಮ ತುಂಬಿದ ಸಂಸಾರದ ಜೊತೆಗೆ ಬಾಳಬೇಕು. ನಿಮಗೆ ಬೇಕಾದವರು ಇನ್ಮೇಲೆ ನಿಮ್ಮ ಕಣ್ಣು ಮುಂದೆನೇ ಇರ್ತಾರೆ. ನಿಮ್ಮ ಕಾಯುವಿಕೆ ಅಂತ್ಯ ಆಗುತ್ತೆ. ಹೆಚ್ಚು ದಿನ ಇಲ್ಲ, ಇನ್ನೆರಡೇ ದಿನ ಎಂದ ಅಭಿಯ ಗಲ್ಲ ಸವರಿದ ಯಶೋದ ಅಜ್ಜಿ. ಆಗಲಿ ನನ್ನಪ್ಪ, ನಿನ್ನ ಬಾಯಿ ಹರಕೆಯಿಂದ ಹಾಗೇ ಆಗಲಿ. ನನ್ನ ಸಂಸಾರ ಪೂರ್ತಿಯಾದ ದಿನ ಗುಡಿಯಲ್ಲಿನ ಶ್ರೀರಾಮಂಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಎನ್ನುತ್ತಾ ಗುಡಿ ಇರುವ ದಿಕ್ಕಿನ ಕಡೆ ತಿರುಗಿ ಕೈ ಮುಗಿದರು. ಅಜಯ್, ಅಭಿ ಹೇಳಿದ ಹಾಗೆ ನಾವೆಲ್ಲರೂ ಇಂಡಿಯಾಕ್ಕೆ ಹೋಗ್ಬಿಡೋಣವಾ? ನಂಗೆ ಯಾಕೋ ಮುಕ್ತ ಅತ್ತೆ ಇನ್ನು ಹೆಚ್ಚು ದಿನ ಬದುಕೋದು ಅನುಮಾನ ಅನ್ನಿಸ್ತಿದೆ. ಅವರಿಗೇನಾರು ಆದರೆ ಮಾವಯ್ಯನ ಸಂಭಾಳಿಸೋದು ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ. ಮೊನ್ನೆ ನೀನೇ ನೋಡಿದೆಯಲ್ವಾ, ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆದ ದಿನ ಇಲ್ಲಿ ಇವರು ಎಷ್ಟು ಸಂಕಟಪಟ್ಟರು ಅಂತ. ಅದೇ ಇಂಡಿಯಾದಲ್ಲೇ ಇದ್ದರೆ ಅವ್ರ ಅಪ್ಪ ಅಮ್ಮನ ಮುಖ ನೋಡಾದರೂ ಮಾವಯ್ಯ ತಮ್ಮನ್ನು ತಾವು ಸಂಭಾಳಿಸ್ಕೋತಾರೆ. ತನಗೆ ತೋಚಿದ್ದನ್ನು ಹೇಳಿದಳು ಚಾರು. ಚಾರು ಹೇಳಿದ ಮಾತನ್ನೇ ಮೆಲುಕು ಹಾಕುತ್ತಿದ್ದ ಅಜಯ್ನ ಮೊಬೈಲ್ಗೆ ಒಂದು ಕಾಲ್ ಬಂದಿತ್ತು. ತನಗೆ ಬಂದ ಫೋನ್ ರಿಸೀವ್ ಮಾಡಿದ ಅಜಯ್ನ ಮುಖ ತೀರಾ ಗಂಭೀರವಾಗಿತ್ತು. ನಾವೆಲ್ಲ ಇಂಡಿಯಾಕ್ಕೆ ಹೋಗೋಣ, ಅಜಯ್ ಹೇಳಿದ. ಇಂಡಿಯಾಕ್ಕಾ? ಚಾರು ಮತ್ತು ಅಂಜು ಅಚ್ಚರಿಯಿಂದ ಕೇಳಿದರು. ಹೌದು, ಅಭಿ ಹೇಳಿದಾನೆ ನಾವೆಲ್ಲರೂ ಇಂಡಿಯಾಕ್ಕೆ ಹೋಗೋ ಸಮಯ ಬಂದಾಗಿದೆ ಅಂತ. ಅಜಯ್ನ ಮಾತಿಗೆ ಚಾರು ಖುಷಿಯಿಂದ ಒಪ್ಪಿದರೆ ಅಂಜು ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗುಟ್ಟಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.